आपण पाहत आहात निपाणी न्यूज, चौफेर घडामोडी. पंतप्रधान नरेंद्र मोदी यांच्या नेतृत्वाखालील भ्रष्टाचार मुक्त शासनापासून ते विश्वगुरूंपर्यंत आमदार शशिकला जोल्ले. पंतप्रधान नरेंद्र मोदी यांनी आपल्या शासनाची 12 वर्षे यशस्वीपणे पूर्ण केल्याच्या निमित्ताने चिकोडी येथील भाजप कार्यालयात आमदार शशिकला जोल्ले आणि माजी विधान परिषद सदस्य महंतेश कवटगीमठ यांनी संयुक्त पत्रकार परिषद घेण्यात आली. यावेळी आमदार शशिकला जोल्ले म्हणाल्या की पंतप्रधान नरेंद्र मोदी यांनी देशात भ्रष्टाचार मुक्त शासन देऊन भारताला एक समृद्ध देश बनवलं. GDPमध्ये पूर्वी 11व्या स्थानावर असलेला भारत आज 4थ्या स्थानावर पोहोचला. मोदींच्या दूरदर्शी शासनामुळे देशातील 2 कोटीहून अधिक लोक गरिबीतून बाहेर आले. गर्भपात रोखण्यासाठी कठोर उपाययोजना केल्यामुळे मुलींच्या जन्मांच्या संख्येत सुधारणा झाली. 2047 पर्यंत भारत जगाचा विश्वगुरू म्हणून उदयास येईल असा विश्वास त्यांनी व्यक्त केला. आपले भाषण पुढे चालू ठेवत ते म्हणाले की किसान सन्मान पशुसंगोपनाने, स्वच्छ भारत मिशन, PM आवास योजना, मातृवंदना अभियान आणि पोषण अभियान यासारख्या केंद्र सरकारच्या अनेक लोकहितकारी योजना जनतेपर्यंत पोहोचवल्या असून त्या आधाराचा स्रोत बनल्या आहेत. मोदी सरकारने तरुणांच्या रोजगार, आरोग्य आणि शिक्षण क्षेत्राला मोठे महत्त्व दिले आहे असे ते म्हणाले. नंतर बोलताना माजी विधान परिषद सदस्य महंतेश कवटगीमठ म्हणाले की नरेंद्र मोदींच्या कार्यकाळाने देशातील जनतेला समाधान दिलं आहे. जलजीवन मिशन, PM किसान, किसान रेल योजना, हेल्थ कार्ड, उज्ज्वला योजना, मुद्रा योजना, महिला बचत गटांना अनुदान आणि आयुष्यमान भारत या महत्त्वाकांक्षी योजनांमुळे सर्वसामान्यांचे जीवनमान उंचावलं आहे असं सांगून त्यांनी सरकारच्या कामगिरीचं कौतुक केलं. या पत्रकार परिषदेला आमदार दुर्योधन येवळे, माजी आमदार महेश कुमटळी, चिकोडी जिल्हा भाजप अध्यक्ष सतीश आप्पाजी गुळ, नेते महेश भाते, अमृत कुलकर्णी, शिवानंद नवलिहाळ, दुंडाप्पा भेंडवाडे, शांभवी अश्वथपुरे, शकुंतला डोणवाडे यांच्यासह पक्षाचे नेते व कार्यकर्ते उपस्थित होते. ಶತಮಾನ ಅಂತ ಹೇಳ್ತೀವಿ, ಕಂಪ್ಯೂಟರ್ ಯುಗ ಅಂತ ಹೇಳ್ತೀವಿ. ಆದರೂ ಕೂಡ ನಮ್ಮ ದೇಶದಲ್ಲಿ ಸುಮಾರು 11 ಕೋಟಿ ಹೆಣ್ಮಕ್ಕಳ ಮನೆಯಲ್ಲಿ ಗ್ಯಾಸ್ ಇರಲಿಲ್ಲ ಅಂತಕ್ಕ ಸತ್ಯವನ್ನು ಕೂಡ ನಾವು ನೋಡಿದ್ವಿ. ಆದರೆ 2014 ನಂತರ ಮೋದಿಜಿಯವರು ಬಂದ ಮೇಲೆ ಸುಮಾರು 10 ಕೋಟಿಗಿಂತನೂ ಜಾಸ್ತಿ ಮನೆಗಳಲ್ಲಿ ಹೆಣ್ಮಕ್ಕಳ ಕಣ್ಣು ಒರೆಸುವಂತಹ ಒಂದು ಕಾರ್ಯ ಈ ಉಚಿತವಾಗಿ ಉಜ್ವಲ ಗ್ಯಾಸ್ ಸಿಲಿಂಡರ್ ಕೊಡೋದ್ರ ಮುಖಾಂತರ ಇವತ್ತು ನಾವು ಅದನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಸರ್ವೆಯನ್ನು ನೋಡಿದಾಗ ಸುಮಾರು 1.5 ಲಕ್ಷ ಅಕಾಲಿಕ ಮರಣಗಳು ಮತ್ತು ಶ್ವಾಸೋಶ್ವಾಸದ ಮರಣಗಳನ್ನ ನಾವು ಹೆಣ್ಮಕ್ಳಲ್ಲಿ ನೋಡ್ತಾ ಇದ್ವಿ. ಆದ್ರೆ ಈ ಉಜ್ವಲ ಗ್ಯಾಸ್ ಅನ್ನ ಕೊಟ್ಟ ಮೇಲೆ ಆ ಮರಣದ ಸಂಖ್ಯೆ ಕೂಡ ಕಡಿಮೆ ಬಂತು. ಯಾಕಂದ್ರೆ ಹಿಂದಿನ ಮಹಿಳೆಯರು ಹೊಗೆಯನ್ನ ತಡ್ಕೊಳ್ಳುವಂತ ಶಕ್ತಿ ಹೊಂದಿರಲಿಲ್ಲ. ಮನೆಯಲ್ಲಿ ಹೊಗೆ ಇರೋದ್ರಿಂದ ಅವರ ಆರೋಗ್ಯಕ್ಕೂ ಕೂಡ ತೊಂದರೆ ಆಗ್ತಿತ್ತು ಅನ್ನೋದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ರೈತ ನಮ್ಮ ದೇಶದ ಬೆನ್ನೆಲುಬು ಅನ್ನುವಂತ ಭಾಷಣ ಮಾತ್ರ ಮಾಡ್ತಿದ್ರು. ಆದ್ರೆ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಯಡಿಯೂರಪ್ಪಾಜಿ ಅವರು ಇದ್ದಾಗ ರೈತರಗೋಸ್ಕರ ಅನೇಕ ಯೋಜನೆಗಳನ್ನು ಮಾಡಿರುವಂತಹ ರೀತಿಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಅಂತಕ್ಕಂಥ ವರ್ಷಕ್ಕೆ 6,000 ಬರ್ತಕ್ಕಂಥ ರೈತರಿಗೆ ಈ ಒಂದು ಯೋಜನೆ ಕೂಡ ಪ್ರಾರಂಭ ಮಾಡಿದ್ರು. ಒಂದು ಬಟನ್ ಅನ್ನ ದಿಲ್ಲಿಯಲ್ಲಿ ಒತ್ತಿದಾಗ ಅದರಲ್ಲಿ 1 ನಯಾ ಪೈಸಾ ಕೂಡ ಕಡಿತ ಆಗದೇನೆ ಎಷ್ಟು ಬೆನಿಫಿಷರಿಗೆ ಅಮೌಂಟ್ ರಿಲೀಸ್ ಆಗಿರುತ್ತೋ ಅಷ್ಟು ಡೈರೆಕ್ಟ್ ಆಗಿ ಅವರ ಒಂದು ಖಾತೆಗೆ ಬರುವಂತ ಈ ಒಂದು ಡಿಜಿಟಲೈಸೇಷನ್ ಅನ್ನು ಕೂಡ ಮೋದಿಜಿ ಅವರು ಬಂದ ಮೇಲೆ ನಮ್ಮ ದೇಶದಲ್ಲಿ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಕೂಡ ಇಂಪಾರ್ಟೆಂಟ್ ಇರ್ತದೆ. ನೀರು ಬರಬೇಕು ಅಂತಂದ್ರೆ ಕರೆಂಟ್ ಇದ್ರೆ ಮಾತ್ರ ಆ ನೀರು ಬರುವಂತ ವ್ಯವಸ್ಥೆಗೆ ರೈತರು ಕೂಡ ಸ್ವಾಭಿಮಾನದ ಜೀವನವನ್ನ ಬದುಕಬೇಕು, ಅವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಸುಮಾರು 20.42 ಲಕ್ಷ ಅನ್ನದಾತರಿಗೆ ಸೌರಶಕ್ತಿ ಪಂಪ್ಗಳನ್ನ ಅಳವಡಿಸುವಂತ ಕಾರ್ಯ ಮೋದಿ ಸರ್ಕಾರದಿಂದ ಇವತ್ತು ಎಲ್ಲ ಕಡೆನೂ ಕೂಡ ಆಗಿದೆ. ಅದು PM ಕುಸುಮ್ ಅಂತಕ್ಕಂಥ ಹೆಸರಿನ ಮೇಲೆ ಇವತ್ತು ನಾವು ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಅಗ್ರಿಕಲ್ಚರ್ ಅಲ್ಲಿ ಬರೇ ಹೊಲದ ಕೆಲಸ ಮಾಡಿದವ್ರಿಗಷ್ಟೇ ರೈತರು ಅಂತ ಅನ್ನಂಗಿಲ್ಲ. ಮೋದಿಜಿ ಅವ್ರು ಬಂದ್ಮೇಲೆ PM ಮತ್ಸ್ಯ ಸಂಪದ ಯೋಜನಾ ಅಂತಕ್ಕಂಥ ಹೊಸ ಯೋಜನೆಯನ್ನ ತಗೊಂಡು ಬಂದ್ರು. ಯಾಕಂದ್ರೆ ಮೀನುಗಾರಿಕೆ ಕೂಡ ಇದು ಕೃಷಿಯಲ್ಲಿ ಅಳವಡಿಸಿ ಆ ಮೀನು ಸಾಕಾಣಿಕೆ ಮಾಡ್ತಕ್ಕಂಥವ್ರಿಗೂ ಕೂಡ ಈ ಕೃಷಿಯ ಯೋಜನೆಗಳನ್ನ ಅವ್ರಿಗೂ ಕೂಡ ಮಾಡುವಂಥದ್ದಾಯ್ತು. ಅದೇ ರೀತಿ ಪಶು ಸಂಗೋಪನೆಗಾಗಿ ರಾಷ್ಟ್ರೀಯ ಪಶುಧನ್ ಮಿಷನ್ ಅಂತಕ್ಕಂಥ ಒಂದು ಯೋಜನೆ ಕೂಡ ಮೋದಿಜಿ ಅವರು ತಂದ ಮೇಲೆ ನಮ್ಮ ರೈತರಿಗೆ ಅದು ಕೂಡ ಬೆನಿಫಿಟ್ ಆಗಿದೆ. ಈ ರೀತಿಯಾಗಿ ಸ್ವಚ್ಛ ಭಾರತ್ ಮಿಷನ್ ಈಗಾಗಲೇ ಅಣ್ಣವ್ರು ಹೇಳಿದಾಗೆ ಮಹಿಳಾ ಸಾಧನೆಗಳು
ಈ ದೇಶದ 81 ಕೋಟಿ ಫಲಾನುಭವಿಗಳಿಗೆ PM ಗರೀಬ್ ಕಲ್ಯಾಣ ಯೋಜನೆಯನ್ನು ಕೊಟ್ಟವರು ನರೇಂದ್ರ ಮೋದಿ ಅವರು. ಯಾರು ಇವತ್ತು ಕರ್ನಾಟಕದಲ್ಲಿ 10 kg ಅಕ್ಕಿಯನ್ನು ನಾನು ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಅವರ ಅಕ್ಕಿಯಲ್ಲಿ ಮೂಲ ಪಾಲುದಾರರು ನರೇಂದ್ರ ಮೋದಿ ಸರ್ಕಾರ. PM ಆವಾಸ್ ಯೋಜನೆಯಲ್ಲಿ 4 ಕೋಟಿ ಮನೆಗಳನ್ನು ಕೊಟ್ಟವರು ನರೇಂದ್ರ ಮೋದಿ ಅವರು. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಕೇಂದ್ರ ಸರ್ಕಾರದ ಒಂದು ಯಾವುದೇ ಯೋಜನೆ ಸಾಮಾನ್ಯ ಬಡವನ ಮನೆ ಬಾಗಿಲಿಗೆ ಹೋಗ್ಲಿ ಮುಟ್ಲಿಕ್ಕೆ ಕಾರಣ ಜನ್ಧನ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಸಾಮಾನ್ಯ ಬಡವನು ಸಹಿತ ಖಾತೆಯನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಮೋದಿಯವರು. ಅನೇಕ ಜನ ವಿರೋಧ ಪಕ್ಷದ ನಾಯಕರು ಮೋದಿಯನ್ನು ನಿಮ್ ದುಡ್ಡು ಹಾಕೋದನೆ ಅಂತೇಳಿ ಮಾತನಾಡಿದ್ರು. ಆದ್ರೆ ಮೋದಿಯವರ ಉದ್ದೇಶ, ನಾನು ಕೇಂದ್ರದಿಂದ 10 ರೂಪಾಯಿ ಬಿಡುಗಡೆ ಮಾಡಿದ್ರೆ ನೇರವಾಗಿ ಬಡವನಿಗೆ 10 ರೂಪಾಯಿ ಸಿಗಬೇಕು ಅನ್ನೋದು ನರೇಂದ್ರ ಮೋದಿಯವರ ಯೋಜನೆ. ಅದಕ್ಕಾಗಿ ಜನ್ಧನ್ ಖಾತೆಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಹಿಂದೆ ಕೇಂದ್ರ ಸರ್ಕಾರ ಮಂಜೂರಾತಿ ಮಾಡಿದ್ರೆ ಅದು ರಾಜ್ಯ ಸರ್ಕಾರಕ್ಕೆ ಬರಬೇಕು, ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಬರಬೇಕು, ಅಲ್ಲಿಂದ ತಹಶೀಲ್ದಾರ್ಗೆ ಬರಬೇಕು, ಅಲ್ಲಿಂದ ತಲಾಟಿಗೆ ಬರಬೇಕು. ಅದ ನಂತರ ಸಾಮಾನ್ಯ ಬಡವನಿಗೆ ತಲುಪಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಹಿಂದೆ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಅದನ್ನು ಹೇಳಿದ್ರು, 1 ರೂಪಾಯಿ ಬಿಡುಗಡೆ ಆದ್ರೆ 15 ಪೈಸೆ ಮುಡ್ತದೆ ಅಂತ. ಅದಕ್ಕಾಗಿ ಮೋದಿ ಅವರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆಯನ್ನು ಜಾರಿಗೆ ತಂದು 44 ಲಕ್ಷ ಕೋಟಿ ವಿತರಣೆಯನ್ನ ಈ ಮುಖಾಂತರ ಮಾಡಲಾಗಿದೆ. ಆಯುಷ್ಮಾನ್ ಭಾರತದ ಯೋಜನೆಯಲ್ಲಿ 55 ಕೋಟಿ ಹೆಚ್ಚು ಜನರಿಗೆ ಸಹಿತ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ಆಯುಷ್ಮಾನ್ ಭಾರತದ ಯೋಜನೆಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಕೊಟ್ಟಿದ್ದಾರೆ. ಹಿಂದೆ ಬಡವಣಿಗೆ ರೋಗ ಬಂದಾಗ ಹೊಲ ಮಾರ್ತಕ್ಕಂಥ ಅಥವಾ ಜಮೀನು ಮಾರ್ತಕ್ಕಂಥ, ಅಡವು ಇಡ್ತಕ್ಕಂಥ ಅಥವಾ ಬಂಗಾರವನ್ನು ಮಾರಿ ಆಸ್ಪತ್ರೆಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಆಯುಷ್ಮಾನ್ ಭಾರತದ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಕಿಸೆಯಲ್ಲಿ ಇಟ್ಕೊಂಡು ಆಸ್ಪತ್ರೆಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದು मोदी सरकार. अशाच अपडेट्ससाठी निपाणी न्यूजला सबस्क्राईब करा आणि रहा अपडेट.